ಎಲ್ಲರಿಗೂ ನಮಸ್ಕಾರ. ಗದ್ರೇಸ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಸಾವ್ಜಿ ಸ್ಟೈಲ್ ಶೇರ್ವಾ ಅಂತ. ಇದು ಪ್ಲೇನ್ ಗ್ರೇವಿನೂ ಅಂತಾರೆ. ಯೂಶ್ವಲಿ ಸಾವ್ಜಿ ಒಳಗೆ ನೀವು ತಿಂದಿರುವಾಗ ನಾನ್ ವೆಜ್ ಎಲ್ಲ ಎಗ್ ಇರ್ತೈತಿ. ಇದು ನಾನು ವೆಜ್ ವರ್ಷನ್ನಾಗಿ ಮಾಡೀನಿ. ಇದ್ರ ಜೊತೆ ನಾನು ಕುಷ್ಕನೂ ಮಾಡೀನಿ. ಅದನ್ನು ನಮ್ಮ ಯೂಟ್ಯೂಬ್ ಚಾನಲಾಗಿ ನೀವು ನೋಡ್ಕೋಬಹುದು. ಫಸ್ಟಿಗೆ ನಾನೇನು ಮಾಡೀನಿ, ಒಂದು ಬಾಳ್ಗೆ ಒಳಗೆ ಒಣ ಮಸಾಲೆ, ನಾನೇನು ರೆಸಿಪಿ ಮಾಡಲ್ಲ, ಕಂಪ್ಲೀಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೊರಿ. ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡೀನಿ. ಮತ್ತು ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡೀನಿ. ಮತ್ತು ಒಂದು ಟೊಮೆಟೊ ಅದನ್ನು ಸಣ್ಣಗೆ ಹೆಚ್ಕೊಂಡು ಚಲೋ ತಂಗ ಲೈಟ್ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಂಡೀನಿ. ನೋಡ್ಬೋದು ಈ ಥರ ಆಗಬೇಕಿದೆ. ಮತ್ತು ನಾನು ಏನು ಮಾಡೀನಿ, ಡೈರೆಕ್ಟ್ ಈಗ ಇದ್ರೊಳಗೆ ಗ್ಯಾಸಿನ ಫ್ಲೇಮ್ ಒಳಗೆ ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ ಮತ್ತು ಒಂದು ಪೀಸ್ ಒಣಕಾಯಿ ಇರ್ತೈತಲ್ಲ ಅದನ್ನು ಚಲೋ ತನಕ ಫ್ರೈ ಮಾಡ್ಕೊಂಡೀನಿ. ಇದರಿಂದ ಏನಾಕೈತಿ, ಸ್ಮೋಕಿ ಫ್ಲೇವರ್ ಬರ್ತೈತಿ. ಮತ್ತು ಸಾವ್ಜಿ ಒಳಗೆ ಮೇನ್ಲಿ ಹಿಂಗೆ ಮಾಡ್ತಾರೆ, ಡೈರೆಕ್ಟ್ ಒಲಿ ಒಳಗೆ ಇದನ್ನು ಸುಟ್ಟು ಇದನ್ನು ಮಿಕ್ಸಿ ಮಾಡ್ತಾರೆ. ಇದನ್ನು ಉಳ್ಳಾಗಡ್ಡಿ ಅಷ್ಟೇ ನೀವು ಸಿಪ್ಪಿ ತೆಗೀರಿ, ಉಳ್ಕಿದೇನು ಇರ್ತೈತಲ್ಲ ಅದನ್ನು ಸಣ್ಣಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಹಾಕ್ಬೋದು. ಈ ಥರ ಪೂರ್ತಿ ಕಪ್ಪಾಗಬೇಕು ನೋಡ್ರಿ. ಮೂರೂ ಉಳ್ಳಾಗಡ್ಡಿ ಆಯ್ತಾ, ಟೊಮೆಟೊ ಆಯ್ತಾ, ಇದು ಪೂರ್ತಿ ಕಪ್ಪಗಾಗಿರ್ಬೇಕು. ಇದು ಜಸ್ಟ್ ಇದು ಉಳ್ಳಾಗಡ್ಡಿ ಸಿಪ್ಪಿ ತೆಗೆದ ಕಟ್ ಮಾಡ್ಕೊಡಿ. ಉಳ್ಕಿದ್ದೇನ ಕಾಯಿ ಇರ್ತದಲ್ಲ ಅದನ್ನು ಮತ್ತು ಟೊಮೆಟೊನ ಸಣ್ಣಗೆ ಕಟ್ ಮಾಡ್ಕೊರಿ. ಆರಿದ ಮೇಲೆ ಈ ಥರ ಪೂರ್ತಿ ನುಣ್ಣಗೆ ರುಬ್ಬಿ ಮಿಕ್ಸಿ ಮಾಡ್ಕೊರಿ. ಇದು ನಮ್ದು ಮಸಾಲೆ ರೆಡಿ ಆಯ್ತು. ಬಾಳ್ಗೆ ಒಳಗೆ ಏನು ಮಾಡೀನಿ, 1-2 ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ. ಆಮೇಲೆ ಒಂದು ಉಳ್ಳಾಗಡ್ಡಿನ ಇಲ್ಲ ಅರ್ಧ ಸಣ್ಣಗೆ ಹೆಚ್ಕೊರಿ. ಮತ್ತು ಸ್ವಲ್ಪ ಕಾಶ್ಮೀರಿ ಲಾಲ್ ಮಿರ್ಚಿ ಪೌಡ್ರ್, ಕೆಂಪು ಮಿರ್ಚಿ ಪೌಡ್ರ್ ಇರ್ತದಲ್ಲ ಆಮೇಲೆ ಇಲ್ಲಿ ನಮ್ಮ ಕಡೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಸಾಲೆ ಮಾಡಿರ್ತಾರೆ, ಖಾರ ಅಂತಾರೆ, ಮಸಾಲೆ ಖಾರ, ಅದನ್ನು ಹಾಕ್ರಿ. ನಾನೇನು ಮಿಕ್ಸಿ ಮಾಡಿದ್ದೆಲ್ಲ ಆ ಪೇಸ್ಟ್ ಹಾಕಿ ಚಲೋ ತಂಗಿದ್ದೆಲ್ಲ ಎಣ್ಣೆ ಬಿಡ್ಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಅದಕ್ಕೊಂಚೂರು ಹಳದಿ ಹಾಕ್ಕೊಂಡೀನಿ. ಆಮೇಲೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಇದನ್ನು ಚಲೋ ತಂಗ ಫ್ರೈ ಮಾಡ್ಕೊರಿ. ಎಲ್ಲಿ ತನಕ ಮಾಡ್ಬೇಕಂದ್ರೆ ಪೂರ್ತಿ ಮಸಾಲೆ ಮತ್ತು ಏನು ಹಾಕಿರ್ತೀವಲ್ಲ ಪದಾರ್ಥ ಎಲ್ಲ ಎಣ್ಣೆ ಬಿಟ್ಕೋಬೇಕು. ಈಗ ನೋಡ್ತಿರ್ಬೋದು ನೀವು, ಒಂದು 2-5 ನಿಮಿಷ ಅಷ್ಟು ನಾ ಫ್ರೈ ಮಾಡ್ಕೊಂಡಿದ್ದೆ. ನೋಡ್ಬೋದು ಅಷ್ಟು ಕಲರು ಅಷ್ಟು ಚಲೋ ಬಂದೈತಿ, ಮತ್ತು ಚಲೋ ತಂಗ ಫ್ರೈ ಆಗೈತಿ, ಮತ್ತು ಚಲೋ ಎಣ್ಣೆ ಬಿಟ್ಟೈತಿ. ಮತ್ತು ಮಿಕ್ಸಿ ಏನು ಮಾಡಂತಲ್ಲ ನೀರನ್ನು ನಾನು ಇದಕ್ಕೆ ಹಾಕೊಳತ್ತೀನಿ. ಹಾಕಿ ಒಂದು 8-10 ನಿಮಿಷ ಚಲೋ ತಂಗ ಇದನ್ನು ಕುದಿಸ್ರಿ. ಮೇಲೆ ನೋಡ್ಬೋದು ಈಗೆಲ್ಲ ಎಷ್ಟು ಎಣ್ಣೆ ಚಲೋ ಎಷ್ಟು ಬಂದೈತಲ್ಲ, ಹಂಗೆ ಬಂದುಬಿಟ್ರೆ ನಿಮ್ದೇನು ರೆಸಿಪಿ ಐತಲ್ಲ ಅದು ಭಾಳ ರುಚಿನೂ ಆಗ್ತೈತಿ. ಮತ್ತು ಇದನ್ನ ಮೇಲೆ ಹಾಕ್ಕೊಂಡು ತಿಂತಾರೆ ಸಾವ್ಜಿ ಒಳಗೆಲ್ಲ, ಅದು ಭಾಳ ರುಚಿ ಆಗ್ತೈತಿ. ಇದು ನೋಡ್ಬೋದು, ತರೀನು ಅಂತ ಹೇಳ್ತಾರೆ ಇದಕ್ಕೆ. ಇದಿದ್ರೆ ಭಾಳ ರುಚಿ ಆಗ್ತೈತದ. ಟ್ರೈ ಮಾಡಿರಿ. ಇದ್ರ ಜೊತೆ ನಾನು ಕುಷ್ಕ ಮಾಡಿದ್ದೆ. ಇದ್ರ ಜೊತೆ ಶೇರ್ವಾ ಭಾಳ ಚಲೋ ಆಗ್ತೈತಿ. ಜೋಳದ ರೊಟ್ಟಿ ಇರಲಿ, ಚಪಾತಿ ಇರಲಿ, ಅನ್ನದಕ್ಕೂ ಭಾಳ ರುಚಿ ಆಗ್ತೈತಿ. ಟ್ರೈ ಮಾಡಿರಿ ನೀವು ಈ ರೆಸಿಪಿನ. ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.